ಹೀಲಿಂಗ್ ಸೆಂಟರ್ ಅರ್ಪಿಸುವ ಮೈ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ಹೀಲಿಂಗ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಹೀಲಿಂಗ್ ಥೆರಪಿಸ್ಟ್ ಆಗಿರುವಂತಹ ಅರ್ಚನಾ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ. ಹೀಲಿಂಗ್ ಅಂದ್ರೆ ಏನು? ಮೊದಲಿಗೆ ಹೀಲಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಮ್ಯಾಮ್. ಹೀಲಿಂಗ್ ಅಂತ ಅಂದ್ರೆ ನಾವು ಚಿಕಿತ್ಸೆ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ಕನ್ನಡ ಟರ್ಮ್ ಅಲ್ಲಿ ಜನಕ್ಕೆ ಈಸಿಯಾಗಿ ಅರ್ಥ ಆಗೋ ಹಾಗೆ ಚಿಕಿತ್ಸೆ ಅಂತ ಅಂದ್ರೆ ಇದ್ರಲ್ಲಿ ಏನಾಗತ್ತೆ, ನಮ್ಮಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ರೆ ನಮ್ಮ ದೇಹದಲ್ಲಿ ಮತ್ತೆ ನಮ್ಮ ಪ್ರಭಾವಳಿ ಅಂತ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾರೆ, ಅಲ್ಲಿ ಮತ್ತೆ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಮಾನಸಿಕವಾಗಿ ದೈಹಿಕವಾಗಿ ಯಾವುದೇ ಒಂದು ನೆಗೆಟಿವಿಟಿ ಇದ್ರೆ ನಾವು ಹೀಲಿಂಗ್ ನ ಮಾಡಿ, ಅಂದ್ರೆ ಗುಣಪಡಿಸುವುದು ಅಂತ ಹೀಲಿಂಗ್ ಮಾಡಿ ನಾವಲ್ಲಿರೋ ನೆಗೆಟಿವಿಟಿನ ತೆಗೆದು ನಾವು ಪಾಸಿಟಿವ್ ಎನರ್ಜಿನ ಅದರಲ್ಲಿ ಕೊಟ್ಟಾಗ ಅವರಿಗೆ ಎಷ್ಟೋ ತರ ತೊಂದರೆಗಳಿದ್ರು ಕೂಡ ರಿಲೀಸ್ ಆಗತ್ತೆ. ಮತ್ತೆ ಇನ್ನೊಂದಂತಂದ್ರೆ ಇವಾಗ ಎಷ್ಟೋ ಜನ ನಮ್ಗೂ ಪ್ರಾಬ್ಲಮ್ ಇದೆ, ಏನು ತೊಂದರೆ ಇಲ್ಲ, ಆದ್ರೂನು ಹೀಲಿಂಗ್ ಮಾಡಿದಾಗ ಅವರು ಖಂಡಿತ ಎಷ್ಟೋ ಜನ ಹೇಳಿದ್ದಾರೆ ನಮಗೆ ಬಾಡಿ ಲೈಟ್ ಆದಂಗ ಅನ್ಸಿದೆ, ಡಿಫ್ರೆನ್ಸ್ ಇದೆ. ಸೊ ಹೀಲಿಂಗ್ ಇಂದ ನಾವು ಎಂತಹ ತೊಂದರೆಗಳನ್ನು ಕೂಡ ಗುಣಪಡಿಸಬಹುದು. ಓಕೆ, ಯಾರೆಲ್ಲ ಈ ಹೀಲಿಂಗ್ ಯೂಸ್ಫುಲ್ ಮಾಡ್ಕೋಬಹುದು, ಯಾರಿಗೆಲ್ಲ ಯೂಸ್ಫುಲ್ ಇದೆ, ಯಾವ ಏಜ್ ಗ್ರೂಪ್ ನವ್ರಿಗೆ ಅಂತ? ಇದ್ರಲ್ಲಿ ಯಾವ ಲಿಮಿಟೇಷನ್ಸ್ ಇಲ್ಲ. ನ್ಯೂ ಬಾರ್ನ್ ಬೇಬಿಯಿಂದ ಕೊನೆಗೆ ಇದು ಉಸಿರೇಳ್ತಿರೋರ್ಗೂ ಕೂಡ ನಾವು ಮಾಡ್ಬೋದು. ಯಾವ ಏಜು, ಯಾವ ಕಾಯಿಲೆ, ನಾವ್ ಎಲ್ಲಿದ್ದೀವಿ, ನಮ್ಮ ಮನೇಲಿ ಪ್ರಾಬ್ಲಮ್ ಇದೆ, ಪುರುಡಿದೆ ಅಥವಾ ಯಾರೋ ತೀರ್ಕೊಂಡು ಹೋಗಿದ್ದಾರೆ, ಹೀಲಿಂಗ್ ಮಾಡ್ಕೋಬಹುದಾ? ಆತರ ಯಾವ ಡಿಫ್ರೆನ್ಸು ಇಲ್ಲ. ಯಾರಿಗೆ ಯಾವಾಗ ಬೇಕಾದ್ರೂ ಹೀಲಿಂಗ್ ನ ಕಳಿಸ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಈಗ ಏನೋ ಒಂದು ಸಣ್ಣ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, ಮೆಡಿಕಲ್ ಎಮರ್ಜೆನ್ಸಿ ಇರೋದಿಲ್ಲ. ಅದು ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಆಕ್ಸಿಡೆಂಟ್ ಆಗಿರುತ್ತೆ ಅಂತ ಟೈಮಲ್ಲಿ ಇಟ್ಸ್ ಅ ಮೆಡಿಕಲ್ ಎಮರ್ಜೆನ್ಸಿ. ಸೊ ಅದು ಬಿಟ್ಟು ಬೇರೆ ಏನಾದ್ರೂ ತೊಂದರೆ, ಈಗ ಗ್ಯಾಸ್ಟ್ರೈಟಿಸ್ ಇದೆ, ಮತ್ತೆ ಮೈಗ್ರೇನ್ ಬರ್ತಾ ಇದೆ, ಅಥವಾ ಕಾಲ್ ನೋವಿದೆ, ಸೊಂಟ ನೋವಿದೆ, ಸೊ ಈ ತರ ಎಲ್ಲ ತೊಂದರೆಗಳಿದ್ದಾಗ ಲಾಂಗ್ ಪರ್ಸಿಸ್ಟೆಂಟ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಅಂದ್ರೆ ಈ ಮೆಡಿಕಲ್ ಸೈನ್ಸಿಗೂ ಕೂಡ ಅವರು ಹೀಲ್ ಮಾಡ್ತಾ ಇರ್ತಾರೆ, ಅವ್ರು ಮೆಡಿಸಿನ್ಸ್ ಕೊಡ್ತಾ ಇರ್ತಾರೆ, ಆದ್ರೆ ಎಷ್ಟೋ ಪೇಷಂಟ್ಸ್ಗೆ ರಿಸಲ್ಟ್ ಸಿಗಲ್ಲ. ಅಂತ ಟೈಮಲ್ಲಿ ನಾವು ಹೀಲಿಂಗ್ ಮಾಡ್ತೀವಿ. ಅಂಡ್ ಮೇಜರ್ಲಿ ಹೇಳ್ಬೇಕಂದ್ರೆ ಸೈಕಿಕ್ ಸರ್ಜರಿ ಅಂತ ಒಂದು ಹೀಲಿಂಗ್ ಪ್ರಾಸೆಸ್ ಇದೆ. ಅದನ್ನ ಮಾಡಿದಾಗ ದೇಹದಲ್ಲಿ ಫಿಸಿಕಲ್ ಬಾಡಿನಲ್ಲಿ ಏನೇ ತೊಂದರೆಗಳಿದ್ರೆ, ಈಗ ಡಿಸ್ಕ್ ಪ್ರಾಬ್ಲಮ್ ಇರುತ್ತೆ, ಮಣಿಕಟ್ಟು ಇಲ್ಲಿ ಏನೋ ತೊಂದರೆ ಆಗಿರುತ್ತೆ, ಅಥವಾ ಟೆನ್ನಿಸ್ ಎಲ್ಬೋ ಅಂತ ಹೇಳ್ತೀವಿ, ಆತರ ಎಲ್ಲ ತೊಂದರೆಗಳಿದ್ದಾಗ ಈ ಸೈಕಿಕ್ ಸರ್ಜರಿ ಅನ್ನೋ ಸಿಸ್ಟಮ್ ಮಾಡಿ ನಾವು ಈಸಿಯಾಗಿ ಹೀಲ್ ಮಾಡ್ಬೋದು. ಇದ್ರಲ್ಲೂ ಕೂಡ ಯಾವ ಏಜ್ ಗ್ರೂಪ್ ಅಥವಾ ಕಾಸ್ಟ್, ಕ್ರೀಡ್ ಯಾವುದು ಕೂಡ ಡಿಫ್ರೆನ್ಸ್ ಇಲ್ಲ. ನಾವು ಕೂಡ ಕಲ್ತ್ಕೊಂಡು ಮನೆಯಲ್ಲಿ ಮಾಡ್ಕೊಳ್ಬಹುದಾ ಅಂತ? ಖಂಡಿತ. ನಾನು ಯಾವಾಗ್ಲೂ ನಮ್ಮ ಈವನ್ ಪ್ರಜಾ ಟಿವಿ ವೀಕ್ಷಕರಿಗೆ ಕೇಳೋದಷ್ಟೇ, ಯಾರಿಗೆ ಆಸಕ್ತಿ ಇದೆ ಖಂಡಿತ ಬಂದು ಕಲ್ತ್ಕೊಂಡು ಮಾಡಿ, ಒಳ್ಳೆ ರಿಸಲ್ಟ್ಸ್ ಸಿಗತ್ತೆ, ಅದರಲ್ಲಿ ಏನು ಡೌಟೇ ಇಲ್ಲ. ಓಕೆ, ನಿಮ್ಮ ಅಪೂರ್ವ ಹೀಲಿಂಗ್ ಸೆಂಟರ್ ನಲ್ಲಿ ಇಲ್ಲಿವರೆಗೂ ಯಾವೆಲ್ಲ ರಿಸಲ್ಟ್ಸ್ ಬಂದಿದೆ? ಅಂದ್ರೆ ನೀವು ಇಲ್ಲಿವರೆಗೂ ಬಂದಿರುವಂತಹ ಪೇಷಂಟ್ಸ್, ನನಗೆ ಇದು ತಲೆನೋವಿತ್ತು, ಅಥವಾ ನನಗೆ ಮೈಗ್ರೇನ್ ಇತ್ತು ಅನ್ನೋದು, ಅಥವಾ ನನಗೆ ಮೂಳೆಗೆ ಸಂಬಂಧಪಟ್ಟಂತಹ ಕಾಯಿಲೆ ಇತ್ತು, ಈ ಹೀಲಿಂಗ್ ಇಂದ ನನಗೆ ಎಲ್ಲಾ ವಾಸಿಯಾಗಿದೆ ಅನ್ನೋದ್ರ ರಿಸಲ್ಟ್ಸ್ ಹೇಳಿ? ಫಸ್ಟ್ ಎಕ್ಸಾಂಪಲ್ ನಾನೇ. ನನಗೆ ತುಂಬಾ ಮೈಗ್ರೇನ್ ಇತ್ತು, ಸಿವಿಯರ್ ಮೈಗ್ರೇನ್ ಇತ್ತು, ನನಗೆ ಲಂಬಾರಲ್ಲಿ ಇಶ್ಯೂಸ್ ಇತ್ತು, ಕೂತ್ರೆ ಏಳುವಾಗ ತೊಂದ್ರೆ, ಎದ್ರೆ ಕೂರುವಾಗ ತೊಂದ್ರೆ, ಲೋ ಹೈಟ್ ಅಲ್ಲಿ ಡಾಕ್ಟರ್ಸ್ ಹೇಳ್ಬಿಟ್ಟಿದ್ರು ಲೋ ಹೈಟ್ ಅಲ್ಲಿ ಕೂತ್ಕೋಬಾರ್ದು, ಲೋ ಹೈಟ್ ವೆಹಿಕಲ್ಸ್ ನ ಓಡಿಸಬಾರ್ದು, ನೀವು ತುಂಬಾ ಸ್ಟ್ರೆಸ್ ತಗೊಳ್ಬೇಡಿ, ತುಂಬಾ ಬೆಳಕಿಗೆ ಹೋಗ್ಬೇಡಿ. ಹೆಂಗ್ ಸಾಧ್ಯ? ಒಂದು ಮನೆಯಲ್ಲಿ ಫ್ಯಾಮಿಲಿ ಅಂತ ಅಂದಾಗ ನಾವು ಅದು ಯಾವ್ದು ತಗೊಳ್ದಲೆ ಅಂತೂ ಇರಕ್ಕಾಗಲ್ಲ. ನಾನು ಹೀಲಿಂಗ್ ಕಲ್ತು ನಾನು ಪ್ರಾಕ್ಟೀಸ್ ಮಾಡಿದ್ಮೇಲೆ ನನಗೆ ಆ ಎಲ್ಲ ವಿಷಯ ಝೀರೋ ಇನ್ ಆಗಿದೆ. ಇವತ್ತು ನಾ 10 ಜನಕ್ಕೆ ಹೀಲಿಂಗ್ ಕೊಡ್ತೀನಿ. ಕುತ್ತಿಗೆ ನೋವು, ಸೊಂಟ ನೋವು ಅದೆಲ್ಲ ಇರುವಾಗ, ಅಥವಾ ಸಿವಿಯರ್ ಮೈಗ್ರೇನ್ ಇದ್ದಾಗ ನಾವು 10 ಜನಕ್ಕೆ ಹೀಲಿಂಗ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅಂತ ಟೈಮಲ್ಲಿ ನಾನು ಹೀಲಿಂಗ್ ತಗೊಂಡಾಗ ಇವಾಗ ನಾನು ಸ್ಟೇಬಲ್ ಆಗಿದ್ದೀನಿ, ನಮ್ಮ ಪೇಷಂಟ್ಸು ಎಷ್ಟೋ ಜನ ಸ್ಟೇಬಲ್ ಆಗಿದ್ದಾರೆ. ನಮ್ ಕ್ಲಿನಿಕಲ್ಲಿ ಕೇಸಸ್ ಎಷ್ಟೋ ಇದೆ, ಅಂದ್ರೆ ನಾನು ಹೆಸರು ಹೇಳೋದಕ್ಕೂ ಆಗೋದಿಲ್ಲ, ಅಷ್ಟು ಜನ ಬೇಕಾದಷ್ಟು. ಅಂದ್ರೆ ಈಗ ತುಂಬಾ ಸಫರಿಂಗ್ ಇರುತ್ತೆ, ತುಂಬಾ ನೋವಿರುತ್ತೆ, ಅವರು 1 ಅಥವಾ 2 ಸಿಟ್ಟಿಂಗ್ ಅಲ್ಲಿ ಪರವಾಗಿಲ್ಲ, ನನಗೆ ಅಷ್ಟು ಪೇಯ್ನ್ ಇಲ್ಲ, ಓಡಾಡ್ಲಿಕ್ಕೆ ಹೆಲ್ಪ್ ಆಗ್ತಿದೆ. 5 ರಿಂದ 8 ಸಿಟ್ಟಿಂಗ್ ಅಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಬಂದು ಅವರು ಕಲ್ತು ಮಾಡ್ಕೊಂಡು ಹೆಲ್ಪ್ ಆಗಿರೋದು ಕೂಡ ತುಂಬಾ ಕೇಸಸ್ ಇದೆ. ಓಕೆ, ಇನ್ನು ಮಕ್ಕಳಿಗೂ ಕೂಡ ಹೀಲಿಂಗ್ ಅನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಸೊ ಮಕ್ಕಳು ಅಷ್ಟು ಕಾನ್ಸಂಟ್ರೇಟ್ ಮಾಡೋದಿಲ್ಲ, ಅಥವಾ ಅವ್ರ ಮನ್ಸು ಆ ಕಡೆ ಹೀಲಿಂಗ್ ನಾನು ಮಾಡ್ಬೇಕು ಅಥವಾ ನಮಗ್ ನಾವು ಮಾಡ್ಕೊಳ್ಬೇಕು ಅನ್ನೋದು ಬರೋದಿಲ್ಲ. ಹೀಗಾಗಿ ಅವರ ಪೇರೆಂಟ್ಸ್ ಹೀಲಿಂಗ್ ಅನ್ನ ಕಲ್ತು ಮಕ್ಕಳಿಗೆ ಮಾಡ್ಬೋದಾ, ಅಥವಾ ಮಕ್ಕಳು ಕೂಡ
ಈಸಿಯಾಗಿ ಹೀಲಿಂಗ್ ಅನ್ನ ಕಲಿಬಹುದಾ ಅಂತ? ಕಲಿಬಹುದು. ಈಗ ರೇಖಿನ ತಗೊಂಡ್ರೆ ಈಗ ಪ್ರಪಂಚದ ಅತಿ ಸಣ್ಣ ಗ್ರ್ಯಾಂಡ್ ಮಾಸ್ಟರ್ 13 ವರ್ಷದವ್ರು ಇದ್ದಾರಂತೆ. ಸೊ ಹಂಗಾಗಿ ಹೀಲಿಂಗು ನಾವು ಕಲಿಯುವ ಆಸಕ್ತಿ ಒಂದು ಮುಖ್ಯ. ಸಣ್ಣ ಮಕ್ಕಳು ಅಂತಂದ್ರೆ ಅಟ್ಲೀಸ್ಟ್ ನಾವು ಹೇಳೋದನ್ನ ಚಕ್ರ ಅಂದ್ರೆ ಏನು, ನಮ್ಮ ಆರಾ ಅಂತ ಅಂದ್ರೆ ಏನು, ಈ ವಿಚಾರಗಳನ್ನೆಲ್ಲ ನಾವು ಹೇಳ್ತೀವಲ್ಲ. ಸೊ ಅದು ಹೇಳುವಾಗ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಅಟ್ಲೀಸ್ಟ್ ಸ್ವಲ್ಪ ಲೆವೆಲ್ ಅವರು ಪ್ರಬುದ್ಧ ಮಾನಕ್ ಬರ್ಬೇಕು. ಇವಾಗ ನಾವು ಸಿಲೆಬಸ್ ಕೂಡ ನೋಡಿದ್ರೆ 5ನೇ ಕ್ಲಾಸ್ ಮಕ್ಕಳು, 6ನೇ ಕ್ಲಾಸ್ ಮಕ್ಕಳು, 7ನೇ ಕ್ಲಾಸ್ ಮಕ್ಕಳಿಗೆ ಬೇರೆ ಬೇರೆ ಸಿಲೆಬಸ್ ಇರುತ್ತೆ. ಸೊ 8, 9, 10 ಬಂದಾಗ ಅಲ್ಲಿ ಸಿಲೆಬಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗೆ ಯಾಕಂದ್ರೆ ಅವರು ಒಂದು ಹೇಳುವ ಪಾಠವನ್ನ ಅರ್ಥ ಮಾಡ್ಕೊಂಡು ಅವರು ಕೆಲಸ ಮಾಡ್ಬೇಕಾಗತ್ತೆ. ಸೊ ಇಂಥದ್ರಲ್ಲಿ ನಾವು ಸ್ವಲ್ಪ ಪ್ರಬುದ್ಧ ಮಾನಕ್ಕೆ ಬಂದಾಗ ನಾವು ಮಕ್ಕಳಿಗೆ ಖಂಡಿತ ಹೀಲಿಂಗ್ ನ ಹೇಳ್ಕೊಡ್ಬೋದು. ಓಕೆ, ಇಲ್ಲಿವರೆಗೂ ಯಾವೆಲ್ಲ ಕಾಯಿಲೆಗಳು ವಾಸಿಯಾಗಿದೆ ಅಂತ? ಡಯಾಬಿಟಿಸ್ ಅಂದ್ರೆ ಲೈಫ್ ಟೈಮ್ ಮೆಡಿಸಿನ್ ತಗೊಳ್ಳೇಬೇಕು ಅಂತ ಹೇಳ್ತಾರೆ. ಸೊ ಇದೊಂದು ಕಾಮನ್ ಡಿಸೀಸ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹೀಲಿಂಗ್ ಯಾವ ರೀತಿ ಇರುತ್ತೆ, ಮತ್ತೆ ಇದಕ್ಕೆ ಸಿಟ್ಟಿಂಗ್ಸ್ ಅಂತ ಇರುತ್ತೆ, ಎಷ್ಟು ದಿನಗಳಲ್ಲಿ ಹೀಲಿಂಗ್ ಅನ್ನ ಕಲ್ತ್ಕೊಳ್ಬಹುದು? ಒಂದು ಇದರಲ್ಲಿ ನೀವು ಕೇಳಿದ್ದು 2 ಪ್ರಶ್ನೆ. ಒಂದು ಕಾಯಿಲೆಗಳು ವಾಸಿ ಬಗ್ಗೆ, ಇನ್ನೊಂದು ಡ್ಯೂರೇಷನ್ ಬಗ್ಗೆ. ಒಂದು ಫಸ್ಟ್ ಕ್ವಶನ್ ಅಂತ ಅಂದ್ರೆ, ಈಗ ಕಾಯಿಲೆಗಳು ಪರ್ಸಿಸ್ಟೆಂಟ್ ಆಗಿ ಇರುವಾಗ ಒಂದು ನಾವು ಹೀಲಿಂಗ್ ಕೊಡೋದು, ಒಂದು ಅವರೇ ಕಲ್ತು ಮಾಡೋದು. ನಾವು ಹೀಲಿಂಗ್ ಕೊಡುವಾಗ ಎಷ್ಟೋ ಜನಕ್ಕೆ 5ರಿಂದ 8 ಸಿಟ್ಟಿಂಗ್ ಅಲ್ಲಿ 80ರಿಂದ 90 ಭಾಗ ಅದು ಸರಿ ಹೋಗಿರೋದಿದೆ. ಕೆಲವರಿಗೆ ಪ್ರಶ್ನೆ ಇರ್ಬೋದು, ನಾನು ಹಂಗಾದ್ರೆ ಜೀವನ ಪೂರ್ತಿ ನಿಮ್ಮ ಹತ್ರ ಹೀಲಿಂಗ್ ಬರ್ಬೇಕಾ ಅಂತ. ಸೊ ಆತರ ಮಾಡ್ಬೇಕಾಗಿಲ್ಲ. ಈಗ ಏನಾಗತ್ತೆ, ನೀವೊಂದ್ 8 ಹೀಲಿಂಗ್ ತಗೊಂಡಿದ್ದೀರಿ, ಇವಾಗ ಸಮಾಧಾನ ಆಗಿದೆ, ದೈಹಿಕವಾಗಿ ಮಾನಸಿಕವಾಗಿ ಸಮಾಧಾನ ಆಗಿದೆ, ಏನೋ ಕಾರಣಗಳಿಂದ ಬರಕ್ಕಾಗಿಲ್ಲ ಅಂದ್ರೆ ಬೈ ಚಾನ್ಸ್ ಅದೇನಾದ್ರೂ ವಾಪಸ್ ಬಂದ್ರೂ ಕೂಡ ಮೊದ್ಲಿರೋಷ್ಟು ಲೆವೆಲ್ಗೆ ಖಂಡಿತ ಬರೋದಿಲ್ಲ. ಸ್ವಲ್ಪ ಹಿಂಸೆ ಆಗ್ಬೋದು. ಮೊದ್ಲು 100 ಇದ್ರೆ ಈಗ 40ರಿಂದ 50 ಭಾಗ ನಿಮಗೆ ವಾಪಸ್ ಬರ್ಬೋದು. ಹೇಳೋದಂದ್ರೆ ನೀವು 8ರಿಂದ 10 ಅಥವಾ ಏನ್ ಹೇಳ್ತೀವೋ, ಇದು ಡಿಪೆಂಡ್ ಆನ್ ಸಿವಿಯಾರಿಟೀಸ್, ಎಷ್ಟು ಸಿವಿಯಾರಿಟಿ ಇದೆ ಡಿಸೀಸ್ ಅನ್ನೋದ್ರ ಮೇಲೆ ನಾವು ಇಷ್ಟು ಸಿಟ್ಟಿಂಗ್ ಬನ್ನಿ ಅಂತ ಹೇಳ್ತೀವಿ. ಸೊ ಅಷ್ಟು ಸಿಟ್ಟಿಂಗ್ ಬಂದಾಗ ಅವ್ರಿಗೆ ಏನಾಗತ್ತೆ, ಆ ಕಾಯಿಲೆ ಅಲ್ಲಿ ಕಮ್ಮಿ ಆಗತ್ತೆ. ಸೊ ಅದ್ರ ನಂತರ ಅವರು ಕಲ್ತು ಮಾಡ್ಕೊಂಡಾಗ ಪ್ರತಿ ದಿವಸ ಅವ್ರ ಚಕ್ರಗಳೆಲ್ಲ ಬ್ಯಾಲೆನ್ಸ್ ಆಗತ್ತೆ. ಆಮೇಲೆ ಅವರು ಆರಾದಲ್ಲಿರೋ ನೆಗೆಟಿವಿಟಿ ಹೋಗುತ್ತೆ. ಪ್ರೊಟೆಕ್ಷನ್ ಮೆಥಡ್ಸ್ ಇದೆ, ಹಲವಾರು ಟೆಕ್ನಿಕ್ಸ್ ಇದೆ. ರೇಖಿ ಅಂತ ಅಂದ್ರೆ ಸುಮ್ನೆ ಒಂದೇ ಹೀಲಿಂಗ್ ಸಿಸ್ಟಮ್ ಇರ್ಬೋದು, ಅದರಲ್ಲಿ ಹಲವಾರು ಟೆಕ್ನಿಕ್ಸ್ ಇದೆ. ಆ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಂಡು ಎಷ್ಟೋ ಜನ ಕಾಯಿಲೆಗಳು ವಾಸಿ ಮಾಡ್ಕೊಂಡಿದ್ದಾರೆ, ಆಗ್ತಾ ಇದೆ. ಓಕೆ, ಎಲ್ಲರೂ ಕೂಡ ಕಲಿಯೋದಿಕ್ಕೆ ಸಾಧ್ಯನಾ ಅಂತ? ಇದು ಏನು ಕಲಿಯೋದಿಕ್ಕೆ ಕಷ್ಟ ಅನ್ನುವಂತಹ ಒಂದು ರೇಖಿ ಚಿಕಿತ್ಸೆಯ ವಿದ್ಯೆ ಅಲ್ವಾ ಅನ್ನೋದು? ಇಲ್ಲ, ಖಂಡಿತ ಇಲ್ಲ. ಯಾರು ಬೇಕಾದ್ರೂ ಕಲಿಬಹುದು. ಯಾರು ಕೂಡ ಅನಕ್ಷರಸ್ಥರಿಗೂ ಕೂಡ ಹೇಳ್ಕೊಟ್ಟಿರೋರಿದ್ದಾರೆ. ನನ್ ಜೊತೆನೆ ಕಲಿತಾ ಇದ್ದವರು ಕೂಡ ಅವ್ರ ಮನೆಯಲ್ಲಿ ಪಾಪ ಕೆಲಸ ಮಾಡೋರ್ಗೆ ಅವ್ರಿಗೆ ಕಲಿಸಿ ಅವ್ರ ಫ್ಯಾಮಿಲಿಗೆ ಮಾಡಿ ಅವ್ರ ಮಕ್ಕಳು ಕೂಡ ಓದ್ಕೊಂಡು ಚೆನ್ನಾಗಿದ್ದಾರೆ. ಸೊ ಇಲ್ಲಿ ಕಲಿಯುವ ಆಸಕ್ತಿ ಒಂದೇ ಮುಖ್ಯ ಹೊರತು ಏಜ್ ಆಗ್ಲಿ ಅಥವಾ ನಾನ್ ಕಲಿಬೋದಾ ನೀವು ಕಲಿಬೋದಾ ಆತರ ಯಾವ ಪ್ರಶ್ನೆನೂ ಇಲ್ಲ. ಯಾರಿಗೆಲ್ಲ ಆಸಕ್ತಿ ಇದೆ ಅವರೆಲ್ಲ ಕಲಿಬಹುದು. ಇದು ತುಂಬಾ ಸುಲಭ. ನಾವ್ ಹೇಳ್ಬೇಕಂದ್ರೆ ಈಗ ರೇಖಿ ಡಿಗ್ರಿ ಮತ್ತೆ 1 ಮತ್ತೆ 2ನ್ನ ನಾವು ಕಂಟಿನ್ಯೂಸ್ ಕ್ಲಾಸ್ ಮಾಡಿದ್ರೆ 4ರಿಂದ 5 ಗಂಟೆಗಳಲ್ಲಿ ಮುಗಿಸ್ಬೋದು. ಆದ್ರೆ ಏನಾಗುತ್ತೆ, ನಾವು ಕ್ಲಾಸ್ ರೂಮ್ ಕಲ್ಚರ್ ಇಂದ ಆಚೆ ಬಂದು ಹಲವಾರು ವರ್ಷ ಆಗಿರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ನಮಗೆ ಹೇಳಿದ್ದೇನು ಅರ್ಥ ಆಗಿರಲ್ಲ, ಎಲ್ಲ ಬೌನ್ಸ್ ಆಗ್ಬಿಟ್ಟಿರುತ್ತೆ. ಸೊ ಅಂತದಕ್ಕೋಸ್ಕರ ನಾವು 2 ದಿವಸ ಅಥವಾ 3 ದಿವಸ 1-1.5 ಗಂಟೆಗಳ ಕಾಲ ಕ್ಲಾಸ್ ಮಾಡ್ತೀವಿ ಹೊರತು, ಇನ್ನು ಬೇರೆ ಕ್ಲಾಸ್ ಮಕ್ಕಳಿಗೆ, ಅದೇ ಸ್ಕೂಲಲ್ಲಿ ಓದ್ತಿರೋ ಮಕ್ಕಳಿಗೆ ಖಂಡಿತ 3 ಅವರ್ಸ್ ಅಲ್ಲಿ ನಾವು ರೇಖಿ 1 ಮತ್ತೆ 2 ಡಿಗ್ರಿನ ಮುಗಿಸ್ಬೋದು. ಅವರಿಗೆ ಎಫೆಕ್ಟಿವ್ ಆಗಿ ಪ್ರಾಕ್ಟೀಸ್ ಕೂಡ ಮಾಡಿಸ್ಬೋದು. ಓಕೆ, ರೇಖಿ ಚಿಕಿತ್ಸೆ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುನ್ನ ಮೈ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಬ್ರೇಕ್ ಆದ್ಮೇಲೆ ಮೈ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಸೈಕಿಕ್ ಸರ್ಜರಿ ಬಗ್ಗೆ ಹೇಳ್ತಿದ್ರಿ ಅರ್ಚನಾ ಅವರೇ, ಅದ್ ಯಾವ ರೀತಿ ಇರುತ್ತೆ, ಹೇಗೆ ಮಾಡ್ತೀರಾ ಅಂತ? ಸೈಕಿಕ್ ಸರ್ಜರಿ ಅಂತ ಅಂದ್ರೆ, ಇವಾಗ ನಾವು ಪ್ರತಿಯೊಂದು ಹೀಲಿಂಗ್ ಅಂದ್ರೆ ಎನರ್ಜಿ, ಸೈಕಿಕ್ ಸರ್ಜರಿ ಕೂಡ ಎನರ್ಜಿ. ನಾವು ಏನ್ ಮಾಡ್ತೀವಿ, ಮನುಷ್ಯನ ಪ್ರಭಾವಳಿ ಮೇಲೆ ನಾವು ವರ್ಕ್ ಮಾಡ್ತೇವೆ. ಇದರಲ್ಲಿ ಸೈಕಿಕ್ ಸರ್ಜರಿನಲ್ಲಿ ನಮಗೆ ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ಪ್ರಾಬ್ಲಮ್ ಇದ್ರೆ, ಈಗ ಹೇಳ್ಬೇಕಂತಂದ್ರೆ ಗ್ಯಾಸ್ಟ್ರೈಟಿಸ್ ಇರುತ್ತೆ,
ಅಥವಾ ಡಯಾಬಿಟಿಕ್ ಇರುತ್ತೆ, ಅಥವಾ ಮೈಗ್ರೇನ್ ಇರುತ್ತೆ, ಇಲ್ಲ ಬ್ಯಾಕ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂತ ಅಂದ್ರೆ ಲಂಬಾರು ಅಥವಾ ಸರ್ವೈಕಲ್. ಇವತ್ತು ನೀವು ಇಷ್ಟು ಹೇಳಿದಷ್ಟು ಕ್ವೈಟ್ ಕಾಮನ್. ನೀವು ಯಾರಿಗೆ 10 ಜನ ಕೇಳಿ 10 ಜನದಲ್ಲಿ 4 ಜನ ಬೆನ್ನೋವು ಅಂತಾರೆ, 10 ಜನದಲ್ಲಿ 8 ಜನ ನಮಗೆ ಡಯಾಬಿಟಿಕ್ ಇದೆ ಅಂತಾರೆ, ಇಲ್ಲ ನಾನು ಬಾರ್ಡರ್ ಲೈನ್ ಅಲ್ಲಿ ಇದ್ದೀನಿ, ಇಲ್ಲ ಐ ಆಮ್ ಅಕ್ಯೂಟ್ ಡಯಾಬಿಟಿಕ್. ಮತ್ತೆ ಬೆನ್ನೋವು ಅಂತ ಅಂದ್ರೆ 5 ಜನ ಹೆಣ್ಮಕ್ಳು, ನೀವು 10 ಜನದಲ್ಲಿ 5 ಜನ ಕೇಳಿ ಹೌದು ನಂಗೆ ಬೆನ್ನೋವಿದೆ, ನಂಗೆ ಕೂರಕ್ಕಾಗಲ್ಲ. ಸೊ ಈ ತರ ಎಲ್ಲ ಪರಿಸ್ಥಿತಿಗಳಿರುವಾಗ ನಾವು ಸೈಕಿಕ್ ಸರ್ಜರಿ ಅನ್ನೋ ಪ್ರಾಸೆಸ್ ನ ಮಾಡ್ತೀವಿ. ಸೈಕಿಕ್ ಸರ್ಜರಿ ಅಂತ ಅಂದ್ರೆ ನಾವು ಪ್ರಭಾವಳಿನ ನಾವು ಸಕಾರ ಎನರ್ಜಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಸುತ್ತ ಎನರ್ಜಿ ಇರುತ್ತೆ, ಅದನ್ನ ತಗೊಂಡು ನಾವು ಅವರ ಆರಾ ಮೇಲೆ ಕಟ್ ಓಪನ್ ಮಾಡಿ ಅಲ್ಲಿ ಹೀಲಿಂಗ್ ಮಾಡ್ತೀವಿ. ಅದಕ್ಕೆ ನಾವು ಈ ತರ ಕ್ರಿಸ್ಟಲ್ಸ್ ನ ಯೂಸ್ ಮಾಡ್ತೀವಿ. ಈ ಕ್ರಿಸ್ಟಲ್ಸ್ ಆಕ್ಚುಲಿ ಕ್ರಿಸ್ಟಲ್ ಹೀಲಿಂಗ್ ಅನ್ನೋದು ಅದು ಬೇರೆ ಹೀಲಿಂಗ್ ಸಿಸ್ಟಮ್ ಇದೆ, ಮತ್ತೆ ಸೈಕಿಕ್ ಸರ್ಜರಿ ಬೇರೆ. ಬಟ್ ನಾವು ಎರಡನ್ನು ಕಂಬೈನ್ ಮಾಡಿ ಹೀಲ್ ಮಾಡುವಾಗ ನಮಗೆ ಒಳ್ಳೊಳ್ಳೆ ರಿಸಲ್ಟ್ಸ್ ಸಿಕ್ಕಿದೆ. ಪ್ರತಿಯೊಂದು ಕ್ರಿಸ್ಟಲ್ ಇದು ನ್ಯಾಚುರಲ್ ಆಗಿ ಸಿಗೋದು, ಇದು ಯಾರು ಮ್ಯಾನ್ ಮೇಡ್ ಅಲ್ಲ. ಬಟ್ ಇದನ್ನ ಒಂದು ಶೇಪಿಗೆ, ಒಂದು ಆಕಾರಕ್ಕೆ ಫ್ಯಾಕ್ಟ್ರಿಗಳಲ್ಲಿ ಇದನ್ನ ಮಾಡಿ, ಯಾಕಂದ್ರೆ ಇದಕ್ಕೊಂದು ನಾವು ಸುಮ್ನೆ ಒಂದು ಉಂಡೆ ಕಲ್ ತಗೊಂಡ್ ಬಂದು ಹೀಲ್ ಮಾಡ್ಲಿಕ್ಕೆ ಆಗಲ್ಲ, ಒಂದು ಅಟ್ರಾಕ್ಷನ್ ಇರುತ್ತೆ. ಸೊ ಹಾಗಾಗಿ ಅದನ್ನ ಈ ತರ ಒಂದು ವ್ಯಾಂಡ್ ಅಂತ ಹೇಳ್ತೀವಿ, ಕ್ರಿಸ್ಟಲ್ ವ್ಯಾಂಡ್, ಅದನ್ನ ಹೀಗೆ ಇಟ್ಕೊಂಡು ಇದನ್ನ ನಾವು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ತರ ಯೂಸ್ ಮಾಡ್ತೀವಿ. ಅಂದ್ರೆ ಇದನ್ನ ತಗೊಂಡು ನಾವು ಆರಾನ ಕಟ್ ಓಪನ್ ಮಾಡೋದ, ಪಾಸಿಟಿವ್ ಎನರ್ಜಿ ಕೊಡೋದ, ನೆಗೆಟಿವ್ ಎನರ್ಜಿ ಕೊಡುವಾಗ ನಾವು ಹೀಗೆ ಅದರಲ್ಲಿರೋ ನೆಗೆಟಿವಿಟಿನ ತೆಗೆದು ಆಚೆ ಹಾಕೋದು. ಸೊ ಈ ತರ ನಾವು ಲಿಟ್ರಲಿ ಸರ್ಜರಿ ತರ ಇದನ್ನ ನಾವು ಯೂಸ್ ಮಾಡ್ತೇವೆ. ಮತ್ತೆ ಕೆಲವು ಕ್ರಿಸ್ಟಲ್ಸ್ ನಾವು ಇದು ತಗೊಂಡ್ರೆ ಇವಾಗ ಚಕ್ರ, ಇದರಲ್ಲಿ ಎಲ್ಲಾ ಕಲರು ಇದೆ, ಚಕ್ರಗಳು 7 ಚಕ್ರಗಳಿಗೆ ಈ ತರ ಕಲರ್ಸ್ ಎಲ್ಲ ಇದೆ. ಸೊ ಈ ತರ ಕಲರ್ ನಾವು ಚಕ್ರಗಳಿಗೆ ಇಟ್ಟು ನಾವು ಹೀಲಿಂಗ್ ಮಾಡಿದಾಗ ಆ ಚಕ್ರ, ಪ್ರತಿಯೊಂದು ಚಕ್ರ ತನ್ನದೇ ಆದ ಕಲರ್ ತಗೊಂಡು ಅದು ಎನರ್ಜೈಸ್ ಆಗತ್ತೆ. ಸೊ ಇದು ನ್ಯಾಚುರಲಿ ಸಿಕ್ಕಿದ್ದು, ಬಟ್ ಇದನ್ನ ಸ್ವಲ್ಪ ಇದಾಗಿ ಮ್ಯಾನ್ ಮೇಡ್ ಇದು, ಅಂದ್ರೆ ಈ ವ್ಯಾಂಡ್ ಮಾಡಿರೋದು ಮ್ಯಾನ್ ಮೇಡ್ ಆಗಿರುತ್ತೆ. ಸೊ ಈ ತರ ನ್ಯಾಚುರಲ್ ಕ್ರಿಸ್ಟಲ್ಸ್ ನ ತಗೊಂಡು ನಾವು ಬಾಡಿನ ಅದ್ರ ಮೇಲೆ ಇರೋ ಆರಾನ ಕಟ್ ಓಪನ್ ಮಾಡಿ ಅದರಲ್ಲಿರೋ ನೆಗೆಟಿವಿಟಿನ ತೆಗೆದು, ಮತ್ತೆ ಇವಾಗ ಯಾವ್ದೋ ಒಂದು ಆರ್ಗನ್ ಅಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲಂಗ್ಸ್ ತುಂಬಾ ವೀಕ್ ಇರುತ್ತೆ ಒಬ್ಬ ಮನುಷ್ಯನ್ಗೆ, ಅವನಿಗೆ ಉಸಿರಾಟದ ತೊಂದ್ರೆ, ಚಳಿಗಾಲ ಬಂದ್ರೆ ಪ್ರಾಬ್ಲಮ್ ಆಗತ್ತೆ, ಅಥವಾ ಡಸ್ಟ್ ಬಂದ್ರೆ ಪ್ರಾಬ್ಲಮ್ ಆಗತ್ತೆ. ಅಂತ ಟೈಮಲ್ಲಿ ಆ ಲಂಗ್ಸ್ ನ ನಾವು ಏಂಜಲ್ ಥೆರಪಿ ಅಂತ ಒಂದು ಥೆರಪಿ ಇದೆ. ಸೊ ಅದು ಎಲ್ಲಾವುದು ಪರ್ಮಿಟೇಷನ್ ಆ ಏಂಜಲ್ಸ್ ನ ಕರೆದು ಹೀಲಿಗೆ ನಾವು ಕೇಳ್ಕೊಂಡಾಗ ಹೀಲ್ ಆಗಿ ತುಂಬಾ ಕಷ್ಟಪಡ್ತಿರೋರು, 40-50 ವರ್ಷದಿಂದ ಅಸ್ತಮ್ಯಾಟಿಕ್ ಇರೋರು ನಮ್ಮಲ್ಲಿ, ನಾನು ಹೆಗ್ಗಳಿಕೆಯಿಂದ ಹೇಳ್ಕೊತೀನಿ, 5ರಿಂದ 8 ಸಿಟ್ಟಿಂಗ್ ಅಲ್ಲಿ ಅಸ್ತಮ 90-95% ಕಮ್ಮಿ ಆಗಿರೋರಿದ್ದಾರೆ. ಸೊ ಅಷ್ಟು ಸೈಕಿಕ್ ಸರ್ಜರಿ ಮತ್ತೆ ಈ ಕ್ರಿಸ್ಟಲ್ಸ್ ತಗೊಂಡು ಹೀಲಿಂಗ್ ಮಾಡಿದಾಗ ನಮಗೆ ಅಷ್ಟು ಹೆಲ್ಪ್ ಆಗಿದೆ. ಅಂಡ್ ಇನ್ನು ಕೆಲವು ಕೇಸಸ್ ಅಂತ ಅಂದ್ರೆ ಮಕ್ಕಳಿಗೆ ಎಸ್ಪೆಷಲಿ ಈಗ ಏನಂತ ಹೇಳ್ತಾರೆ, ವಿಶೇಷ ಚೇತನಗಳು ಅಂತ ಹೇಳ್ತೀವಿ, ಸ್ಪೆಷಲ್ ಚಿಲ್ಡ್ರನ್, ಅವರು ಆಕ್ಚುಲಿ ಅವರಿಗೆ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಪ್ರಾಬ್ಲಮ್ ಇರುತ್ತೆ, ತುಂಬಾ ಸ್ಲೋ ಇರುತ್ತೆ. ಅಂತ ಟೈಮಲ್ಲಿ ನಾವು ಸೈಕಿಕ್ ಸರ್ಜರಿ ಮಾಡಿ ಕ್ರಿಸ್ಟಲ್ಸ್ ಇಂದ ಎನರ್ಜಿ ಕೊಟ್ಟು ಅವರಿಗೆ ನಾವು ಹೀಲಿಂಗ್ ಮಾಡಿದಾಗ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಆಗಿರೋ ಕೇಸಸ್ ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಸೈಕಿಕ್ ಸರ್ಜರಿನಲ್ಲಿ ನಾವು ಕ್ರಿಸ್ಟಲ್ಸು ಮತ್ತೆ ಸೈಕಿಕ್ ಸರ್ಜರಿ ಅನ್ನೋ ಒಂದು ಮೆಥಡ್ ಮತ್ತೆ ಏಂಜಲ್ ಥೆರಪಿ ಎಲ್ಲದನ್ನು ಮಿಕ್ಸ್ ಮಾಡಿ ಮಾಡಿದಾಗ ತುಂಬಾ ಒಳ್ಳೆ ರಿಸಲ್ಟ್ಸ್ ಕೂಡ ಬಂದಿದೆ ನಮ್ಗೆ. ಓಕೆ, ಇನ್ನು ಕ್ರಿಸ್ಟಲ್ಸ್ ಇಂದ ಇನ್ನೂ ಒಂದು ಕ್ರಿಸ್ಟಲ್ ತಂದಿದ್ದೀರಾ. ಸೊ ಈ ರೀತಿ ಕ್ರಿಸ್ಟಲ್ ಇಂದ ಹೀಲಿಂಗ್ ಮಾಡುವಾಗ ಮಾಡಿಸ್ಕೊಳ್ಳುವವರಿಗೆ ಯಾವ ರೀತಿ ಫೀಲ್ ಆಗುತ್ತೆ? ಅವರಿಗೆ ಅವಾಗ್ಲೇ ಗೊತ್ತಾಗುತ್ತಾ ಪರ್ಮನೆಂಟ್ ಅಂದ್ರೆ ರಿಸಲ್ಟ್ ಅವಾಗ್ಲೇ ಸಿಕ್ಕ ಬಿಡುತ್ತಾ? ಹೇಗೆ? ಕ್ರಿಸ್ಟಲ್ಸ್ ಎಷ್ಟೊಂದ್ಸಲಿ ಏನಾಗಿದೆ ಅಂತಂದ್ರೆ, ಕ್ರಿಸ್ಟಲ್ಸ್ ಇಟ್ಟ ತಕ್ಷಣ ದೇಹದ ಮೇಲೆ ಕ್ರಿಸ್ಟಲ್ಸ್ ಇಟ್ಟ ತಕ್ಷಣ ಒಂದು ಒಳ್ಳೆ ಸೂದಿಂಗ್ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಕ್ರಿಸ್ಟಲ್ಸ್ ಏನ್ ಮಾಡುತ್ತೆ, ಆ ಎನರ್ಜಿನ ತಗೊಳುತ್ತೆ. ಸೊ ನೇಚರಲ್ ಇರೋ ಎನರ್ಜಿ, ಅದನ್ನ ನಾವು ಲೈಫ್ ಫೋರ್ಸ್ ಎನರ್ಜಿ ಅಂತ ಕರಿತೀವಿ. ಆ ಎನರ್ಜಿನ ತಗೊಂಡು ಆ ಎನರ್ಜಿನ ಎನ್ಹ್ಯಾನ್ಸ್ ಮಾಡೋದಂದ್ರೆ, ಈಗ ಒಂದು ನಾವು 50% ಎನರ್ಜಿ ತಗೊಂಡ್ರೆ ಅದನ್ನ 500% ಮಾಡುತ್ತೆ. ನನಗೆ ಕೆಪಾಸಿಟಿ ಇರೋದು 40ರಿಂದ 50% ಎನರ್ಜಿ. ಅದೇ ನಾವು ಕ್ರಿಸ್ಟಲ್ ಯೂಸ್ ಮಾಡಿದಾಗ ಅದೇ ಎನರ್ಜಿನ ಕ್ರಿಸ್ಟಲ್ಗೆ ಪಾಸ್ ಮಾಡಿದಾಗ ಕ್ರಿಸ್ಟಲ್ಗೆ ಕೆಪಾಸಿಟಿ ಇದೆ. ಏನಂದ್ರೆ ಆ 50 ಭಾಗನ 500 ಭಾಗ ಮಾಡುವಷ್ಟು, 500% ಜಾಸ್ತಿ ಎನರ್ಜಿ ಇಲ್ಲಿಂದ ಬರುವಷ್ಟು ಕೆಪಾಸಿಟಿ ಕ್ರಿಸ್ಟಲ್ಸ್ಗಿದೆ. ಸೊ ಆದ್ರಿಂದ ನಾವು ಈ ಕ್ರಿಸ್ಟಲ್ಸ್ ನ ಮೈ ಮೇಲೆ ಇಟ್ಟಾಗ ಅಥವಾ ಕ್ರಿಸ್ಟಲ್ ಇಂದ ಯೂಸ್ ಮಾಡಿ ಅವ್ರಿಗೆ ಹೀಲಿಂಗ್ ಕೊಟ್ಟಾಗ ತುಂಬಾ ಒಂದು ಒಳ್ಳೆ ಒಂದು ಆರಾಮದಾಯಕವಾದ ಒಂದು ಫೀಲಿಂಗ್ ಇರುತ್ತೆ. ಸೊ ಎಷ್ಟೋ ಪೇಷಂಟ್ಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವರು ಗಾಢ ನಿದ್ರೆಗೆ ಹೊಟ್ಟೋಗ್ತಾರೆ. ಒಂದು ನಿದ್ರೆ ಚೆನ್ನಾಗಿ ಬರೋದು ಕೂಡ ಒಂದು ಒಳ್ಳೆ ಹೀಲಿಂಗ್. ಇವತ್ತು ಯಾರನ್ನೇ ಕೇಳಿ 12 ಗಂಟೆಗೆ ವಾಟ್ಸ್ಆಪ್ ಅಲ್ಲಿ ಇರ್ತಾರೆ,
1 ಗಂಟೆಗೆ ಆನ್ಲೈನ್ ಇರ್ತಾರೆ. ಸೊ ನಿದ್ದೆ ಹಾಳಾಗಿ ಹೋಗಿದೆ ಎಲ್ಲಾರ್ಗು. ಒಂದು ನನಗ್ ಬರಲ್ಲ, ಇನ್ನೊಂದು ಮಾಡಕ್ ಇಷ್ಟ ಇಲ್ಲ. 2 ನನಗ್ ಬರಲ್ಲ, ಒಂದ್ ಮಾಡಕ್ ಇಷ್ಟ ಇಲ್ಲ. ವೈಫೈ ಬೇರೆ ಇದೆ, ಎಲ್ಲೂ ಕನೆಕ್ಟ್ ಮಾಡ್ಕೊಂಡು ಯಾವಾಗ್ಲೂ ಆನ್ಲೈನ್ ಇರೋದು, ಯಾವಾಗ್ಲೂ ಆಕ್ಟಿವ್ ಆಗಿರೋದು. ಸೊ ನಾನು ಎಲ್ಲಾರ್ಗು ಕೇಳ್ಕೊತೀನಿ, ಅದು ಆಕ್ಟಿವ್ ಅಲ್ಲ. ಅರ್ಲಿ ಟು ಬೆಡ್ ಅಂಡ್ ಅರ್ಲಿ ಟು ರೈಸ್ ಅಂತ ಇದೆ. ಬೇಗ ಮಲ್ಗಿ ಬೇಗ ಹೇಳ್ಬೇಕು, ಅದು ಒಂದು ಒಳ್ಳೆಯ ಹೀಲಿಂಗ್. ಸೊ ಅಲ್ಲಿ ಬರ್ತಾರೆ, ಎಷ್ಟೋ ಜನ ಮಲಗಿದ್ರು ಸಮಾಧಾನ ಇರಲ್ಲ, ಮನಸ್ಸಿಗೆ ಸಮಾಧಾನ ಇರಲ್ಲ. ನಾನು ಮಲಗದೆ ಆದ್ರೆ ನಂಗೇನೋ ಒಂಥರ ಹಿಂಸೆ, ತಲೆ ನೋವ್ತಾ ಇದೆ, ಮಲಗದೆ ಮೈಕೈ ನೋವ್ತಾ ಇದೆ, ನನಗೆ ಸಮಾಧಾನ ಆಗಿಲ್ಲ ನಿದ್ದೆ ಅಂತ. ಈ ಸೈಕಿಕ್ ಸರ್ಜರಿ ಕ್ರಿಸ್ಟಲ್ಸ್ ತಗೊಂಡು ನಾವು ಸೈಕಿಕ್ ಸರ್ಜರಿ ಮಾಡುವಾಗ ಆ ತರ ಒಂದು 40 ರಿಂದ 45 ನಿಮಿಷ ಅವ್ರು ನಿದ್ದೆ ಮಾಡಿದಾಗ ಅವರಿಗೆ ರಾತ್ರಿ 6 ರಿಂದ 8 ಗಂಟೆಗಳ ಕಾಲ ನಿದ್ದೆ ಮಾಡಿದಕ್ಕಿಂತ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ. ಸೊ ಹಾಗಾಗಿ ಕ್ರಿಸ್ಟಲ್ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ನಾವು ಒಂದು ಈ ತರ ವ್ಯಾಂಡ್ ಅಲ್ಲಿ ಹೀಲ್ ಮಾಡ್ತೇವೆ, ಇನ್ನೊಂದು ಚಕ್ರಗಳ ಮೇಲೆ, ದೇಹದ ಚಕ್ರಗಳ ಮೇಲೆ ಡೈರೆಕ್ಟ್ ಆಗಿಟ್ಟು, ಅಥವಾ ಅವರ ಪಕ್ಕದಲ್ಲಿ ಪೇಷಂಟ್ ನ ಮಲಗಿಸಿ ಅವರ ಪಕ್ಕದಲ್ಲಿ ಕ್ರಿಸ್ಟಲ್ಸ್ ನ ಇಟ್ಟು, ಅಂದ್ರೆ ಆಯಾ ಚಕ್ರದ ಕಲರ್ ಕ್ರಿಸ್ಟಲ್ಸ್ ನ ಇಟ್ಟು ಅದನ್ನ ಹೀಲಿಂಗ್ ಮಾಡಿ ಕೂಡ ಅವರಿಗೆ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಓಕೆ, ಈ ರೀತಿ ಹೀಲಿಂಗ್ ಮಾಡುವಾಗ ನಿದ್ದೆ ಮಾಡ್ತಾರೆ ಅಂತ ಹೇಳಿದ್ರಿ. ಸೊ ಇದರಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ? ಆ ಹೀಲಿಂಗ್ ಪವರ್ ಅವಾಗ ವರ್ಕ್ ಆಗುತ್ತಾ ಅಂತ? ಕರೆಕ್ಟ್. ಇವಾಗ ನಿದ್ದೆ ಮಾಡಿದ್ರೆ ಅವ್ರು ಸರೆಂಡರ್ ಆದಂಗೆ. ಈ ನಿದ್ದೆ ಮಾಡಿಲ್ಲ ಅಂತ ಅಂದ್ರೆ ಅವ್ರು ಹಿಂಗ್ ತಿರುಗ್ತಾರೆ, ಹಾಂಗ್ ತಿರುಗ್ತಾರೆ, ಒಂದ್ ಕ್ರಿಸ್ಟಲ್ ಬಿದ್ದೋಗ್ಬಿಡುತ್ತೆ. ಅವಾಗ ಮೇಡಮ್ ಕ್ರಿಸ್ಟಲ್ ಬಿದ್ದೋಯ್ತು ಅಂತ ಹೇಳ್ತಾರೆ. ಸೊ ಏನಾಗುತ್ತೆ, ಕಾಗ್ನಿಷನ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ. ಏನೋ ಯೋಚನೆ ಮಧ್ಯದಲ್ಲಿ, ನನ್ಗೆ ಇಲ್ಲೇನೋ ಒಂದಾಗ್ತಾ ಇದೆ, ನಾನು ಎದ್ದು ಕೂತ್ಕೋಬೋದಾ, ನಾ ಸೈಡ್ ತಿರ್ಕೋಬೋದಾ. ಬರೀ ಹೀಲಿಂಗಿಗೆ ಸರೆಂಡರ್ ಆಗೋದಕ್ಕಿಂತ ನಂಬರ್ ಆಫ್ ಕ್ವೆಶನ್ಸ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಅದ್ರ ಬದಲು ಅವ್ರು ನಿದ್ದೆ ಮಾಡ್ಬಿಟ್ರೆ ಅವರಿಗೆ ಇನ್ನೂ ಚೆನ್ನಾಗಿ ಹೀಲಿಂಗ್ ನ ಕೊಡ್ಬೋದು, ಡಿಸ್ಟರ್ಬೆನ್ಸ್ ಇರಲ್ಲ. ಇವಾಗ ನಾವು ಹಿಂಗ ಅಲ್ಲಾಡಿದ ತಕ್ಷಣ ನಮ್ದು ವೈಬ್ರೇಷನ್ ಚೇಂಜ್ ಆಗೋಗುತ್ತೆ. ಸೊ ವೆನ್ ಯು ಸರೆಂಡರ್ ಯುವರ್ ಸೆಲ್ಫ್, ಅಲ್ಲಿ ಎನರ್ಜಿ ಬರ್ತಿರುತ್ತೆ. ನಾವು ಎಷ್ಟೋ ಸಲ ಏನ್ ಮಾಡ್ತೀವಿ, ನಾವು ಹೀಲಿಂಗ್ ಮಾಡುವಾಗ ಯಾರಾದ್ರೂ ಒಳಗ್ ಬರ್ಬೇಕಂದ್ರೆ ನಾವು ಬಿಟ್ಕೊಳ್ಳಲ್ಲ ಅವ್ರನ್ನ. ಅವ್ರು ನಮ್ ಸ್ಟಾಫೇ ಇರ್ಬೋದು, ಅಥವಾ ಬೇರೆ ಕಲಿತಿರೋ ನನ್ನ ಸ್ಟೂಡೆಂಟ್ಸೇ ಇರ್ಬೋದು, ಅಥವಾ ಬೇರೆ ಪೇಷಂಟ್ಸೇ ಇರ್ಬೋದು. ಯಾಕೆ ಅಂದ್ರೆ ಒಬ್ರು ಬಂದ ತಕ್ಷಣ ಆ ಎನರ್ಜಿ ಫೀಲ್ಡ್ ಚೇಂಜ್ ಆಗ್ತಾ ಹೋಗುತ್ತೆ. ನಾವೇ ಎಷ್ಟೋ ಸಲ ಫೀಲ್ ಮಾಡಿರ್ತೀವಿ. ಈಗ ಯಾರೋ ಬರ್ತಾರೆ, ಪಾಪ ಅವ್ರದ್ದು ಮಿಸ್ಟೇಕ್ ಇರಲ್ಲ, ಯಾರೋ ಬಂದ ತಕ್ಷಣ ನಮ್ಗೆ ಅಯ್ಯೋ ಬಂದ ತಕ್ಷಣ ನಮಗೆ ಒಂಥರ ಹಿಂಸೆ ಆಗುತ್ತೆ, ಯಾವಾಗ ಹೋಗ್ತಾರೋ ಅಂತ ಅನ್ಸುತ್ತೆ. ಸೊ ಆ ತರ ಎಲ್ಲ ಇರುವಾಗ ಅವರಿಗೆ ಇಂಥ ಹೀಲಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಅವ್ರಿಗೆ ಮಲ್ಕೊಂಡು ಅವರು ನಿದ್ದೆ ಮಾಡಿದ ತಕ್ಷಣ ಅವ್ರಿಗೆ ಯಾವ ಯೋಚನೆ ಇರಲ್ಲ, ಅವ್ರಿಗೆ ಒಳ್ಳೆ ನಿದ್ದೆನೂ ಆಗತ್ತೆ, ಪ್ಲಸ್ ಹೀಲಿಂಗ್ ತುಂಬಾ ಎಫೆಕ್ಟಿವ್ ಆಗುತ್ತೆ ವೆನ್ ಅ ಪರ್ಸನ್ ಸ್ಲೀಪ್ಸ್ ವೆಲ್. ಅದಕ್ಕೆ ನಾನು ಹೇಳೋದು, ಬಂದ ತಕ್ಷಣ ಅವ್ರಿಗೆ ನಾವೇನ್ ಮಾಡ್ತೀವಿ, ನೀವು ಎಲ್ಲ ನಿಮ್ಮ ಟೆನ್ಷನ್ಸ್ನೆಲ್ಲ ಬಿಟ್ಬಿಡಿ, ಎಲ್ಲ ನಿಮ್ಮ ಕೈ ಬೆರಳು ತುದಿಯಿಂದ, ಕಾಲ್ ಬೆರಳು ತುದಿಯಿಂದ ಎಲ್ಲ ನೆಲಕ್ಕೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಕೆಲವು ಮಾತುಗಳನ್ನ ನಾವು ಹೇಳಿದಾಗ ಏನಾಗುತ್ತೆ, ಅವ್ರಿಗೆ ದೇಹ ಹಗೂರ ಆಗ್ಬಿಟ್ಟು ನಾವು ಹೀಲಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೆ ಅವ್ರು ನಿದ್ದೆ ಮಾಡ್ಬಿಡ್ತಾರೆ. ಸೊ ಅಂತ ಕೇಸಸ್ ತುಂಬಾ ಹೆಲ್ಪ್ಫುಲ್ ಆಗತ್ತೆ ನಮ್ಗೆ. ಓಕೆ, ಈ ಹೀಲಿಂಗ್ ಮಾಡುವಾಗ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ರಿ. ಸೊ ಹೀಗಾಗಿ ನೀವು ದಿನಕ್ಕೆ ಎಷ್ಟು ಜನರಿಗೆ ಹೀಲಿಂಗ್ ರೇಖಿ ಚಿಕಿತ್ಸೆಯನ್ನ ಕೊಡ್ತೀರಾ ನಿಮ್ಮ ಅಪೂರ್ವ ರೇಖಿ ಸೆಂಟರ್ ನಲ್ಲಿ ಅಂತ? ಇಲ್ಲಿ ನಾವು ಆಕ್ಚುಲಿ ಏನಂದ್ರೆ ಒಂದು ಸಲಿ ನಾವು 3 ಜನಕ್ಕೆ ನಾವು ಹೀಲಿಂಗ್ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಕೊಟ್ರೆ ಈಗ ಡಿಸ್ಟರ್ಬೆನ್ಸ್, ಎನಿವೇಸ್ ಆತರ ಎನರ್ಜಿ ಫೀಲ್ಡ್ ಚೇಂಜ್ ಆಗತ್ತೆ, ಡಿಸ್ಟರ್ಬೆನ್ಸ್ ಆಗತ್ತೆ, ಆತರ ಎಲ್ಲ ಇರುತ್ತೆ. 3 ಜನಕ್ಕೆ ನಾವು 40 ರಿಂದ 45 ನಿಮಿಷಗಳ ಕಾಲ ನಾವು ಹೀಲಿಂಗ್ ಕೊಟ್ರು, ಆಮೇಲೂ ಕೂಡ 15 ನಿಮಿಷ ನಾವು ಅವ್ರಿಗೆ ಹಾಗೆ ಮಲಗಿಸಿರ್ತೇವೆ. ಯಾಕಂದ್ರೆ ಎನರ್ಜಿ ಫೀಲ್ಡ್ ಅವ್ರ ಮೇಲೆ ವರ್ಕ್ ಆಗ್ಲಿ ಅಂತ ಹೇಳ್ಕೊಂಡು. ಸಿಕ್ಕಾಬಟ್ಟೆ 40 ಜನ 35 ಜನ ಕರೆದು ನಾವು ಹೀಲಿಂಗ್ ಕೊಡೋದಲ್ಲೇನೆ ನಾವು ಒಂದು 5 ರಿಂದ 8 ಜನಕ್ಕೆ ಒಂದ್ ದಿವಸಕ್ಕೆ ಎಫೆಕ್ಟಿವ್ ಆಗಿ ಹೀಲಿಂಗ್ ಕೊಡ್ಬೋದು ಅಂತ ನನ್ನ ಭಾವನೆ. ಯಾಕಂದ್ರೆ ಆಮೇಲೆ ನಾವು ಕೂಡ ಸುಸ್ತಾಗ್ತೀವಿ, ಮತ್ತೆ ನಮಗೆ ಮೆಡಿಟೇಷನ್ ಮಾಡಿ ನಮ್ಮ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಳೋಕೆ ನಮಗೂ ಕೂಡ ಸಮಯ ಬೇಕು. ಸೊ ಹಾಗಾಗಿ ನನಗೇನಂತಂದ್ರೆ ಸುಮ್ನೆ ಎಲ್ಲಾರ್ನು ಬಂದವ್ರನ್ನೆಲ್ಲ ನಾವು ಕರೆದು ಅಪಾಯಿಂಟ್ಮೆಂಟ್ ಕೊಟ್ಟು ಸುಮ್ನೆ ಅರ್ಧ ಗಂಟೆ ಮಾಡ್ಬಿಡೋದು, ಅಥವಾ ಅವ್ರನ್ನ ಹಾಗೆ ಮಲಗಿಸಿ ಬಿಟ್ಟು ಬಿಡೋದು. ಸೊ ಆತರ ಮಾಡೋದಕ್ಕಿಂತ ಒಂದು 6 ರಿಂದ 8 ಜನಕ್ಕೆ ನಾವು ಒಂದ್ ದಿವಸಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ರೆ ಎಫೆಕ್ಟಿವ್ ಆಗಿ ಅವ್ರಿಗೆ ಹೀಲಿಂಗ್ ಮಾಡಿ, ಅವರಿಗೆ ಹೀಲಿಂಗ್ ಮಹತ್ವಗಳನ್ನು ಕೂಡ ಹೇಳ್ಕೊಟ್ಟು, ಸೊ ದಟ್ ಅವರು ಎನ್ರೋಲ್ ಆಗಿ ಅವರು ಕೂಡ ಕಲಿಯೋ ತರ ನಾವು ಇನ್ಫ್ಲೂಯೆನ್ಸ್ ಮಾಡ್ಬೋದು. ಇಲ್ಲ ತುಂಬಾ ಜನ ಬಂದ್ರೆ ನಾವು ಆತರ ಅಪಾಯಿಂಟ್ಮೆಂಟ್ ಕೊಟ್ರೆ ಅದು ಅಷ್ಟು ಹೆಲ್ಪ್ ಆಗಲ್ಲ ಅಂತ ನನ್ನ ಫೀಲಿಂಗ್. ಓಕೆ, ಮತ್ತಷ್ಟು ಮಾತನಾಡೋಣ ಹೀಲಿಂಗ್ ಬಗ್ಗೆ. ಅದಕ್ಕೂ ಮುನ್ನ ಮೈ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್. ಬ್ರೇಕ್ ಆದ್ಮೇಲೆ ಮೈ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಅರ್ಚನಾ ಅವರೇ ತೋರಿಸ್ತಾ ಇದ್ರಿ, ಸೊ ಈ ಕ್ರಿಸ್ಟಲ್ ನಿಂದಾನೇ ಪ್ರತಿನಿತ್ಯವೂ ಕೂಡ ಹೀಲಿಂಗ್ ಮಾಡ್ತೀರಾ ಅಥವಾ ಇನ್ನೂ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇದೆಯಾ ಹೀಲಿಂಗ್ ಮಾಡೋದಿಕ್ಕೆ ಅಂತ?
ಇದ್ರಲ್ಲಿ ಏನಂತಂದ್ರೆ ಕ್ರಿಸ್ಟಲ್ಸು ಅದೇನೆ, ಅದ್ರದ್ದು ಬೇರೆ ಬೇರೆ ಶೇಪ್ಸ್ ಇರುತ್ತೆ. ಇವಾಗ ಪಿರಮಿಡ್ಸ್ ಇರುತ್ತೆ, ನಾವೇನ್ ಮಾಡ್ತೀವಿ ಪಿರಮಿಡ್ಸ್ ನ ಪೇಷಂಟ್ ಬೆಡ್ ಕೆಳಗಡೆ ಪಿರಮಿಡ್ಸ್ ನ ಇಡ್ತೀವಿ. ಪಿರಮಿಡ್ಸ್ ಇವಾಗ ನೋಡಿ, ಈ ಕಾನ್ಸೆಪ್ಟ್ ಪಿರಮಿಡ್ ಅನ್ನೋ ಕಾನ್ಸೆಪ್ಟ್ ಇವತ್ತಿಂದಲ್ಲ. ನಮ್ಮಲ್ಲಿ 4000 3000 ವರ್ಷದ ಹಿಂದೆ ಇರೋ ದೇವಸ್ಥಾನಗಳಿಗೆ ಹೋದ್ರೆ ಗರ್ಭಗುಡಿ ಅಂತ ಏನ್ ಹೇಳ್ತೀವಿ ಅದು ಪಿರಮಿಡ್ ಶೇಪ್ ಅಲ್ಲಿ ಇರುತ್ತೆ, ಅಲ್ಲಿ ಹೈಯೆಸ್ಟ್ ಎನರ್ಜಿ ಇರುತ್ತೆ. ಇವಾಗ ನೋಡಿ ಗರ್ಭಗುಡಿಲಿ ಎಲ್ಲಾರನ್ನು ಬಿಟ್ಕೊಳ್ಳೋದಿಲ್ಲ ಅವರು. ನಾವು ಅಲ್ಲಿ ಹೊರಗಡೆ ಒಂದು ಅಂಗಣ ಇರುತ್ತಲ್ಲ ಅಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಯಾಕೆ ಅಂದ್ರೆ ಆ ಎನರ್ಜಿನ ನಾವು ತಡ್ಕೊಳಕ್ಕಾಗಲ್ಲ. ಮಂತ್ರ ಉಚ್ಚಾರಣೆ ಮಾಡೋರು ಅಥವಾ ಅದರಲ್ಲೇ ಇರೋರು ಕೂಡ ಅವ್ರು ತಡ್ಕೊಳ್ಬೋದೇ ಹೊರತು ನಾರ್ಮಲ್ ಜನ ಅಲ್ಲಿ ಹೋಗಿ ಆ ಎನರ್ಜಿನ ತಡ್ಕೊಳಕ್ಕಾಗಲ್ಲ, ಅಷ್ಟು ಟ್ರಮೆಂಡಸ್ ಎನರ್ಜಿ ಇರುತ್ತೆ. ಸೊ ಕ್ರಿಸ್ಟಲ್ಸ್ ನಾವು ಅದನ್ನೇ ನಾವು ಒಂದು ಪಿರಮಿಡ್ ಶೇಪ್ ಅಲ್ಲಿ ಇಟ್ರೆ ಅದು ತುಂಬಾ ಎನರ್ಜಿನ ನೇಚರ್ ಇಂದ ಹೇಳ್ಕೊಳ್ಳುತ್ತೆ. ಪಿರಮಿಡ್ ಕಾನ್ಸೆಪ್ಟೇ ಅದು. ಈಜಿಪ್ಟ್ ಅಲ್ಲೂ ಕೂಡ ಅವರು ಪಿರಮಿಡ್ ಕಾನ್ಸೆಪ್ಟ್ ಅದೇ ತರನೇ ಇರೋದು. ಸೊ ನಾವೇನ್ ಮಾಡ್ತೀವಿ, ಆ ಕ್ರಿಸ್ಟಲ್ಸ್ ನ ನಾವು ಚಕ್ರ ಕಲರ್ ಕೂಡ ಇಡ್ಬೋದು, ಬಿಳಿದು ಕೂಡ ಇಡ್ಬೋದು. ಕ್ರಿಸ್ಟಲ್ಸ್ ನಾವು ಬೆಡ್ ತಗ್ಗಿ 7 ಚಕ್ರಕ್ಕೆ ಸಮವಾಗಿ ನಾವು ಇಡ್ತೇವೆ. ಸೊ ಅವಾಗ ಏನಾಗುತ್ತೆ, ಅದು ಜಾಸ್ತಿ ಎನರ್ಜಿನ ತಗೊಳುತ್ತೆ. ಒಂದು. ಎರಡನೇದು, ಅದೇ ಕ್ರಿಸ್ಟಲ್ಸ್ ನ ರೌಂಡ್ ಮಾಡಿದ್ರೆ ಪೆಬಲ್ಸ್ ಅಂತ ಹೇಳ್ತೀವಿ, ಅದನ್ನ ನೀರಿಗೆ ಹಾಕಿ ಆ ಎನರ್ಜಿನ ತಗೊಂಡು ಬಿಸಿಲಲ್ಲಿ ಇಟ್ಟು ಅದನ್ನ ಕುಡಿದಾಗ ಎಷ್ಟೋ ರೋಗಗಳು ಕೂಡ ಗ್ಯಾಸ್ಟ್ರೈಟಿಸ್ ಇರ್ಬೋದು ಅಥವಾ ಥ್ರೋಟ್ ಇನ್ಫೆಕ್ಷನ್ ಇರ್ಬೋದು, ಏನೇ ಆತರ ಇದ್ದು ಕೂಡ ಕಡಿಮೆ ಆಗೋ ಸಾಧ್ಯತೆ ಇದೆ. ಹೀಗೆ ವ್ಯಾಂಡ್ ಮಾಡಿದ್ರೆ ಇದರಲ್ಲಿ ಹೀಲಿಂಗ್ ನ ನಾವು ಯೂಸ್ ಮಾಡ್ಬೋದು. ವ್ಯಾಂಡ್ ನ ಅಂದ್ರೆ ಒಂದು ಇನ್ಸ್ಟ್ರೂಮೆಂಟ್ ತರ ಯೂಸ್ ಮಾಡ್ಬೋದು. ಕೆಲವು ಕಡೆ ಇಷ್ಟು ದೊಡ್ಡ ದೊಡ್ಡ ಬಾಲ್ಸ್ ಇರುತ್ತೆ, ಅಂದ್ರೆ ಎಲ್ಲ ಕಾರ್ನರ್ಸ್ ಆಫ್ ದ ಹೀಲಿಂಗ್ ರೂಮ್ ಅಲ್ಲಿ ಇಟ್ಟಿರ್ತಾರೆ. ಅದು ಒಂದು ಡಿಫ್ರೆಂಟ್ ಎನರ್ಜಿ ಅದು ಕೊಡ್ತಾ ಇರುತ್ತೆ. ಯಾಕಂದ್ರೆ ಇವೆಲ್ಲ ನ್ಯಾಚುರಲ್ ಕ್ರಿಸ್ಟಲ್ಸ್, ತನ್ನದೇ ಆದ ಒಂದು ಪ್ರತಿಯೊಂದಕ್ಕೂ ತನ್ನದೇ ಆದ ಗುಣ ಇದೆ. ಇದು ದೇವರು ನಮಗೆ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ತನ್ನದೇ ಆದ ಗುಣಗಳು, ಅದನ್ನ ನಾವು ತಗೊಂಡು ನಾವು ಹೀಲಿಂಗ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಕೂಡ ನಮಗೆ ಬರುತ್ತೆ. ಓಕೆ, ಒಂದೊಂದು ಕ್ರಿಸ್ಟಲ್ ಕೂಡ ಒಂದೊಂದು, ಈಗ ಒಂದು ಡಯಾಬಿಟಿಸ್ ಇರ್ಬೋದು ಅಥವಾ ಮೈಗ್ರೇನ್ ಇರ್ಬೋದು, ಸೊ ಈ ರೀತಿ ಡಿವೈಡ್ ಮಾಡಿ ಕ್ರಿಸ್ಟಲ್ ಇಂದ ಹೀಲಿಂಗ್ ಮಾಡ್ತೀರಾ ಹೇಗೆ? ಇಲ್ಲ, ಇಲ್ಲಿ ರೋಗಗಳಿಗಿಂತ ಚಕ್ರಗಳು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಮೈಗ್ರೇನ್ ಅಂತ ಅಂದ್ರೆ ಮೈಗ್ರೇನು ಎಸ್ಪೆಷಲಿ ಆಜನ ಚಕ್ರ ಮತ್ತೆ ಸಹಸ್ರಾರ ಚಕ್ರಕ್ಕೆ ನಾವು ಜಾಸ್ತಿ ಇದ್ ಮಾಡ್ಬೇಕಾಗತ್ತೆ. ಒಂದೊಂದು ಚಕ್ರಕ್ಕೆ ಒಂದೊಂದು ಕಲರ್. ಈಗ ನಾವು ಸಹಸ್ರಾರ ಅಂತಂದ್ರೆ ಬಿಳಿ, ಈ ತರ ಕ್ವಾಟ್ಸ್ ಕ್ರಿಸ್ಟಲ್ ಅಂತ ಹೇಳ್ತೀವಿ, ಅಥವಾ ಸ್ಯಾಲನೈಟ್ ವ್ಯಾಂಡ್ ಅಂತ ಇನ್ನೊಂದು ಬಿಳಿ ಬರುತ್ತೆ. ಸೊ ಈ ಎಲ್ಲ ಏನಾಗುತ್ತೆ, ಹೈಯೆಸ್ಟ್ ಕಾಸ್ಮಿಕ್ ಎನರ್ಜಿನ ತಗೊಳ್ಳೋ ಕೆಪಾಸಿಟಿ ಇರುತ್ತೆ ಈ ಕ್ರಿಸ್ಟಲ್ಸ್ಗೆ. ಸೊ ಅದು ತಗೊಂಡು ಆ ಸಹಸ್ರಾರ ಚಕ್ರನ ಹೀಲ್ ಮಾಡಿದಾಗ, ಅಥವಾ ಆಜನ ಚಕ್ರಕ್ಕೆ ನಾವು ವೈಲೆಟ್ ಕಲರ್ ಅಂತ ಹೇಳ್ತೀವಿ, ಅದನ್ನ ಅಮೆಥಿಸ್ಟ್ ಅಂತ ಸ್ಟೋನ್ ಅಂತ ಹೇಳ್ತೀವಿ. ಆಕ್ಚುಲಿ ಎಲ್ಲಾವುದು ತರ್ಲಿಕ್ಕೆ ಆಗ್ಲಿಲ್ಲ, ಸೊ ಹಾಗಾಗಿ ನಾನು ಇದು 3 ತಂದಿದ್ದೇನೆ. ಬಟ್ ವೈಲೆಟ್ ಕಲರ್ ಅಂತ ಅಂದ್ರೆ ಇದ್ರಲ್ಲಿದೆ, ಈ ಪಾಯಿಂಟ್ ಹೇಳ್ಬೋದು ನೋಡಿ, ವೈಲೆಟ್ ಕಲರ್ ಇದೆ. ಸೊ ಇದನ್ನ ಅಮೆಥಿಸ್ಟ್ ಅಂತ ಹೇಳ್ತೀವಿ, ಇದು ಆಜನ ಚಕ್ರನ ಹೀಲ್ ಮಾಡುತ್ತೆ. ಥ್ರೋಟ್ ಚಕ್ರಕ್ಕೆ ನೀಲಿ ಅಂತ ಹೇಳಿದ್ರೆ ಇಂಡಿಗೋ ಅಂತ ಹೇಳ್ತೀವಿ, ನೀಲಿ. ಹೀಗೆ ಈ ಥ್ರೋಟ್ ಚಕ್ರದಲ್ಲಿ ಏನೇನು ಬರುತ್ತೆ ಅಂತ ಅಂದ್ರೆ, ಈಗ ನಮ್ದು ಗ್ಲ್ಯಾಂಡ್ಸ್ ಏನೇನಿದೆ, ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ, ಗ್ಲ್ಯಾಂಡ್ಸ್ ಬಂದ್ಬಿಡುತ್ತೆ. ಸೊ ಅದೆಲ್ಲ ಇದ್ರಲ್ಲಿ ಎನ್ಕಂಪಾಸ್ ಆಗಿರುತ್ತೆ. ಸೊ ಆ ಆರ್ಗನ್ಸ್ ಹೀಲ್ ಆಗುತ್ತೆ. ಈಗ ಹೇಳ್ಬೇಕಂದ್ರೆ ಪ್ಯಾನ್ಕ್ರಿಯಾಸ್, ನಾವು ಮಣಿಪುರ ಚಕ್ರ ಅಂತ ಹೇಳ್ತೀವಿ, ಅದನ್ನ ಹೀಲ್ ಮಾಡಿದಾಗ ಪ್ಯಾನ್ಕ್ರಿಯಾಸ್ ಸ್ಟ್ರೆಂಥನ್ ಆಗುತ್ತೆ, ಸ್ಪ್ಲೀನ್ ಸ್ಟ್ರೆಂಥನ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ರೋಗಗಳಿಗಿಂತ ಜಾಸ್ತಿ ನಾವು ಚಕ್ರ ಮತ್ತೆ ಆರಾದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೇವೆ. ಓಕೆ, ಈಗ ಏನೂ ಪ್ರಾಬ್ಲಮ್ ಇರಲ್ಲ ಅಂತವ್ರು ಬಂದಿರ್ತಾರೆ, ಸೊ ಅವರಿಗೆ ಪ್ರಿವೆಂಟ್ ಮಾಡ್ಬೋದಾ, ಮುಂದೆ ಯಾವುದೇ ರೀತಿಯ ಒಂದು ತೊಂದರೆ ಆಗ್ಬಾರ್ದು ಅಥವಾ ಯಾವುದೇ ಒಂದು ಕಾಯಿಲೆ ಬರಬಹುದು ಅನ್ನೋದ್ರ ಮೂಲಕ, ಹೀಲಿಂಗ್ ಮೂಲಕ ಅದೆಲ್ಲ ಪ್ರಿವೆಂಟ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಯಾಕಂತಂದ್ರೆ ನನಗೇನು ಪ್ರಾಬ್ಲಮೇ ಇಲ್ಲ ಅನ್ನೋರು ನಮ್ಮ ಸೆಂಟರ್ಗೆ ಯಾರು ಬರಲ್ಲ. ಸೊ ಹಾಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇರಲ್ಲ. ಏನೇನಾದ್ರೂ ಒಂದ್ ಸಣ್ಣ ತೊಂದರೆ ಇರುತ್ತೆ. ಅಂಡ್ ನನ್ನ ಇದ್ರಲ್ಲಿ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಕಮ್ಮಿ ಜನನ ಖಂಡಿತ ನೋಡಿದ್ದೀನಿ, ಏನು ತೊಂದರೆ ಇಲ್ಲ, ಚಕ್ರಗಳೆಲ್ಲ ಕ್ಲಿಯರ್ ಇದೆ, ಆರಾದಲ್ಲಿ ನೆಗೆಟಿವಿಟಿ ಇಲ್ಲ, ಅವರಿಗೆ ಒಳ್ಳೆ ಇಂಟೆನ್ಷನ್ಸ್ ಇದೆ. ಸೊ ಅಂತವ್ರಿಗೆ ಏನಾಗುತ್ತೆ, ನೆಗೆಟಿವಿಟಿನೇ ಇಲ್ಲದೆ ಹೋದಾಗ ನಾವು ಅವರಿಗೆ ಹೀಲ್ ಮಾಡಿದಾಗ ಅವರು ಕೂಡ ನಮ್ಗೆ ಇವತ್ತು ಬಾಡಿ ನಮ್ಗೆ ಲೈಟ್ ಆಗಿದೆ, ನನಗೇನೋ ಒಂದು ಆರಾಮ್ ಅನ್ಸಿದೆ, ಸೊ ನಾನು ಕಲಿಬೇಕು. ಇವಾಗ ತೊಂದರೆ ಇರೋರ್ಗಾದ್ರೆ ನಾವೇನ್ ಮಾಡ್ತೀವಿ, ಫಸ್ಟ್ ನೀವು ಹೀಲಿಂಗ್ ತಗೊಳ್ಳಿ. ಹೀಲಿಂಗ್ ತಗೊಂಡಾಗ ಎಲ್ಲ ನೆಗೆಟಿವಿಟಿ ಅವ್ರ ದೇಹದಿಂದ ಹೋಗುತ್ತೆ. ಸೊ ಅವರಿಗೆ ಕಾಗ್ನೇಷನ್ ಬರುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಅವ್ರ ಕ್ಲಾಸಲ್ಲಿ ಕೂತು ಕಲಿಯೋದಾಗತ್ತೆ. ಅವರಿಗೆ ನಾವು ಆತರ ಅಡ್ವೈಸ್ ಮಾಡ್ತೀವಿ. ಇನ್ನು ಯಾವ ತೊಂದ್ರೆನೂ ಇಲ್ಲ ಅಂತ ಅಂದ್ರೆ ಅವರು ಡೈರೆಕ್ಟ್ ಕ್ಲಾಸಸ್ ಕೂಡ ತಗೊಂಡಿರೋರು ಇದ್ದಾರೆ.
ಸೊ ಹಾಗಾಗಿ ಇಲ್ಲಿ ಏನು ತೊಂದರೆ ಆಗೋದು. ಓಕೆ, ಹೀಲಿಂಗ್ ಆದ್ಮೇಲೆ ದಿನಕ್ಕೆ ಎಷ್ಟು ಸಮಯಗಳ ಕಾಲ ನಮ್ಗೆ ನಾವೇ ಹೀಲಿಂಗ್ ಮಾಡ್ಕೊಳ್ಬಹುದು ಅಂತ? ನೀವು ಕಲ್ತ ಮೇಲೆ ಬೇಸಿಕ್ ಅಂದ್ರೆ 15ರಿಂದ 20 ನಿಮಿಷ ಅಷ್ಟೇ, ಅದಕ್ಕಿಂತ ಜಾಸ್ತಿ. ಈಗ ನೀವು ಬೇಕಾದ್ರೆ ನಾವು ಕರೆದ್ರೆ ಸೆಂಟರ್ ಅಲ್ಲಿ, ಹೀಲಿಂಗ್ ಸೆಂಟರ್ ಅಲ್ಲಿ ಕರೆದ್ರೆ ಬಂದು 45 ನಿಮಿಷ ತಗೊಳ್ಬಹುದು. ಆದ್ರೆ ಅದೇ ಮನುಷ್ಯ ಕೂತ್ಕೊಂಡು 45 ನಿಮಿಷ ಹೀಲ್ ಮಾಡ್ಕೊಳ್ಳೋದು ಅಂದ ತಕ್ಷಣ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ, ಮನಸ್ಸೆಲ್ಲೋ ಓಡ್ ಹೋಗುತ್ತೆ, ಇಲ್ಲ ನಿದ್ದೆ ಬಂದ್ಬಿಡುತ್ತೆ. ಆವಾಗ ನಮ್ಗೆ ಅನ್ಸುತ್ತೆ ಓಕೆ ನಾನು ಅರ್ಧ ಮಾಡ್ಕೊಂಡ್ಬಿಟ್ಟೆ ಹೀಲಿಂಗು ಅಂತ. ಸೊ ಅದರಿಂದ 15ರಿಂದ 20 ನಿಮಿಷ ಐಡಿಯಲ್ ಟೈಮು. ಅಷ್ಟು ಕೂಡ ನಾವು ಬೇಸಿಕ್ ಆಗಿ ನಾವು ಖಂಡಿತ ಹೀಲಿಂಗ್ ಮಾಡ್ಕೊಳ್ಬಹುದು, ಮೆಡಿಟೇಷನ್ ಮಾಡಬಹುದು. ಓಕೆ, ಇಲ್ಲಿವರೆಗೂ ಬಂದು ಹೀಲಿಂಗ್ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರ, ಇದಾಗಿತ್ತು ಇವತ್ತಿನ ಮೈ ಡಾಕ್ಟರ್ ಕಾರ್ಯಕ್ರಮ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.